ಈರುಳ್ಳಿ ಹಾಕಿ ಚೆನ್ನಾಗಿ ಬ್ರೌನ್ ಮಾಡಿ ಅದಾದ್ಮೇಲೆ ಅದಕ್ಕೆ ಹಾಕೊಬೇಕು. ಈರುಳ್ಳಿ ಕುದಿತದೆ. ಈಗ ಜಸ್ಟ್ ಕೊತ್ತಂಬರಿ ಸೊಪ್ಪನ್ನು ಆ್ಯಡ್ ಮಾಡಲಿಕ್ಕೆ ಕಟ್ ಮಾಡಿ ಹಾಕ್ತದೆ. ಈಗ ಆಫ್ ಮಾಡ್ತೀನಿ ಅಷ್ಟೇ. ಆಯಿತು ಅಷ್ಟೇ, ಆಫ್ ಮಾಡಿ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಾನು ತುಂಬ ದಿನ ಆದಮೇಲೆ ಮತ್ತೆ ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ಲಾಸ್ಟ್ ಟೈಮ್ ನಾನು ಹೇಳಿದ್ದೆ ಪುಂಡಿ ಅಂತ ರೆಸಿಪಿ ಮಾಡ್ತೀನಿ ಅಂತ. ಸೊ ಕಂಪ್ಲೀಟ್ಲಿ ಮಂಗಳೂರು ಸ್ಟೈಲ್ ಮಾಡ್ತಾ ಇದ್ದೀನಿ ಇವತ್ತು ಕುಕ್ಕಿಂಗ್. ಸೊ ಪುಂಡಿ ಮತ್ತು ಕೋರಿಗಸಿನ ನಾನು ರೆಸಿಪಿ ಮಾಡ್ತಾ ಇದ್ದೀನಿ ಇವತ್ತು. ಬನ್ನಿ ಗೈಸ್, ತೋರಿಸ್ತೇನೆ ನಾನು ಏನೇನು ಮಾಡ್ತಾ ಇದ್ದೀನಿ, ಏನೇನು ಇಂಗ್ರೀಡಿಯೆಂಟ್ಸ್ ಹಾಕ್ತೀನಿ, ಯಾವ ಥರ ಮಾಡ್ತೀನಿ ಅಂತ. ಬನ್ನಿ ನೋಡಿ ಇಲ್ಲಿ ಕೋರಿಗಸಿಗೆ ನಾನು ರುಬ್ಲಿಕ್ಕೆ ಅಂತ ಇಟ್ಟಿರೋದು ಇಂಗ್ರೀಡಿಯೆಂಟ್ಸ್ ಇಟ್ಟಿದೆ ನೋಡಿ. ಇಲ್ಲಿ ಗಾರ್ಲಿಕ್ ಹಾಕ್ತಿದ್ದೇನೆ, ಮತ್ತು ಅಜ್ವೈನ್ ಹಾಕ್ತಿದ್ದೇನೆ, ಮತ್ತು ಜೀರಿಗೆ ಇದೆ, ಮತ್ತು ಒಂದು 3 to 4 ಏಲಕ್ಕಿದು ಸೀಡ್ ಇದೆ, ಅದು ಹಾಕ್ತಾಯಿದ್ದೀನಿ. ಮೆಂತೆಕಾಳು, ಅದೇ ಥರ ನಿಮಗೆ ಗಸಗಸೆ ಅಂತಾರಲ್ಲ ಅದನ್ನು ಸ್ವಲ್ಪ ಹಾಕ್ತಿದ್ದೀನಿ. ಎಲ್ಲ ಒಂದೊಂದು ಪಿಂಚ್ ಅಷ್ಟೇ. ಮತ್ತು ಸೋಂಕು, ಮತ್ತು ಒಂದು ಸಣ್ಣ ಪೀಸಷ್ಟು ಇದು ಏನಂತಾರೆ ಮಸಾಲೆ ಹಾಕ್ತಾರಲ್ಲ, ಚಕ್ಕೆ ಲವಂಗ ಬೇಕಾದ್ರೆ ಹಾಕೋದು. ಚಕ್ಕೆ ಲವಂಗ ಹಾಕ್ತಾ ಇಲ್ಲ, ಸ್ಪೈಸಸ್ ಒಂದು ಸಣ್ಣ ಪೀಸ್ ಅಷ್ಟೇ ಹಾಕ್ತೀನಿ. ಮತ್ತು ಅದೇ ಥರ ಬ್ಯಾಡಿಗೆ ಮೆಣಸು ಒಂದು ಅರ್ಧ, ಈರುಳ್ಳಿ ಮತ್ತು ಸಾಸಿವೆನ ಒಂದು ಪಿಂಚ್ ಅಷ್ಟು ಹಾಕ್ತಿದ್ದೀನಿ. ಸೊ ಇಷ್ಟು ಹಾಕಿ ನೀವು ತೆಂಗಿನ ಎಣ್ಣೆ ಹಾಕಿ ಫ್ರೈ ಮಾಡಬೇಕು ಪ್ಯಾನಿಗೆ. ಸೊ ನೋಡಿ ನಾನೀಗ ತೆಂಗಿನ ಎಣ್ಣೆ ಹಾಕ್ತೀನಿ. ಇವಾಗ ಕೊಕೊನಟ್ ಆಯಿಲ್ ಹಾಕ್ತೀನಿ. ಇವಾಗ ನೋಡಿ ಇದು ಹಾಕಿರೋ ಇಷ್ಟು ಇಂಗ್ರೀಡಿಯೆಂಟ್ಸ್ನ ಇಷ್ಟು ಹಾಕ್ತಿದ್ದೀನಿ. ಮತ್ತು ಸ್ವಲ್ಪ ಇದನ್ನು ಹಾಕೊಬೇಕು, ಏನು ಹೇಳ್ತಾರೆ ಕೊತ್ತಂಬರಿ ಪೌಡ್ರು, ಕೊರಿಯಂಡರ್ ಪೌಡರು, ಅದನ್ನು ನಾನು ಹಾಕ್ಕೊತೀನಿ. ಆ್ಯಕ್ಚುಲಿ ನನ್ನ ಹತ್ರ ಕೊರಿಯಂಡರ್ ಸೀಡ್ ಇಲ್ಲ, ನಾನು ಯಾವತ್ತೂ ತೊಗೊಂಬಂದು ಇಡ್ತಿದ್ದೆ, ಖಾಲಿಯಾಗಿದೆ. ಸೊ ಅದರಿಂದ ಕೊರಿಯಂಡರ್ ಪೌಡರ್ ಹಾಕ್ತಿದ್ದೀನಿ ನೋಡಿ. ಇದನ್ನು ಹಾಕೊಬೋದು, ಅದನ್ನು ಹಾಕೊಬೋದು. ಜಾಸ್ತಿ ಹಾಕಲ್ಲ, ನಾನು ಇಷ್ಟ ಹಾಕೊತೀನಿ, ನನಗೆ ಅದು ಇಷ್ಟ ಆಗಲ್ಲ ಸ್ಮೆಲ್ಲು. ಇದನ್ನು ಈ ಥರ ಫ್ರೈ ಮಾಡಬೇಕು ಗೈಸ್ ನೋಡಿ. ಇದನ್ನು ಫ್ರೈ ಮಾಡಿದ ಮೇಲೆ ಲೈಟಾಗಿ ಉಗುರು ಬೆಚ್ಚಿಗೆ ಹಾಕಬೇಕು. ಉಗುರು ಬೆಚ್ಚಿಗೆ ಆದಮೇಲೆ ಏನು ಮಾಡಬೇಕಂದ್ರೆ ಸ್ವಲ್ಪ ತೆಂಗಿನಕಾಯಿ ತುರಿದಿರುತ್ತಲ್ಲ ಅದನ್ನು ಸ್ವಲ್ಪ ಅರಿಶಿನ ಹಾಕಿ ಅದನ್ನು ಒಂದು ಸ್ವಲ್ಪ ಲೈಟಾಗಿ ಸ್ವಲ್ಪ ಕೊಕೊನಟ್ ಆಯಿಲ್ ಹಾಕಿ ಅದನ್ನು ಬೆಚ್ಚಿ ಮಾಡಬೇಕು. ಯಾಕಂದರೆ ಹಸಿ ವಾಸನೆ ಇರಬಾರ್ದು ರುಬ್ಬುವಾಗ. ಆಮೇಲೆ ರುಬ್ಬುವಾಗ ನೀವು ಏನಂತಂದರೆ ಅದ್ರ ಜೊತೆಗೆ ಇದೆಲ್ಲ ಹಾಕಿ ತೆಂಗಿನಕಾಯಿನೂ ಹಾಕಿ, ನಾನು ಇಷ್ಟು ಕೊತ್ತಂಬರಿ ಸೊಪ್ಪನ್ನು ಇಟ್ಟಿದ್ದೆ ನೋಡಿ, ಅದು ರುಬ್ಬುವಾಗ ಅದನ್ನು ಕೂಡ ಹಾಕ್ತಿದ್ದೀನಿ ಟೇಸ್ಟಿಗೆ. ಆ್ಯಕ್ಚುಲಿ ನಮ್ಮ ತಾಯಿ ಕೂಡ ಹಾಕ್ತಾರೆ. ಸೊ ಅವರನ್ನು ನೋಡಿ ನಾನು ಇದು ಹಾಕ್ತಾ ಇರೋದು. ಮುಂಚೆ ನಾನು ಹಾಕ್ತಾ ಇರಲಿಲ್ಲ, ಆ್ಯಕ್ಚುಲಿ ಟೇಸ್ಟ್ ಇರುತ್ತೆ ಚೆನ್ನಾಗಿ. ಒಂದು ಪ್ಲೇಟಿಗೆ ಹಾಕೊಂಡಿದ್ದೀನಿ. ಈಗ ಇದೇ ಪ್ಯಾನಿಗೆ ಸ್ವಲ್ಪ ತೆಂಗಿನಕಾಯಿ ಹಾಕಿ ನೋಡಿ ಗೈಸ್. ಮತ್ತು ಇದೇ ಪ್ಯಾನಿಗೆ ನಾನು ಆಲ್ರೆಡಿ ಅದನ್ನು ಫ್ರೈ ಮಾಡಿದ್ದು ಒಂದು ಪ್ಲೇಟಿಗೆ ಹಾಕಿದ್ದೀನಿ. ಇದೇ ಪ್ಯಾನಿಗೆ ಇನ್ನೊಂದು ಸ್ವಲ್ಪ ಎಣ್ಣೆ ಹಾಕಿ ತೆಂಗಿನಕಾಯಿ ತುರಿದಿದ್ದೇನಿದೆಯೋ ಅದನ್ನು ಹಾಕಬೇಕು. ಇದು ನಾನು ಆ್ಯಕ್ಚುಲಿ ಇಲ್ಲಿ ನೋಡಿ ಇಷ್ಟು ತೆಂಗಿನಕಾಯಿ, ಅರ್ಧ ತೆಂಗಿನಕಾಯಿ ಇಟ್ಟಿದ್ದೀನಿ. ಇದು ಸ್ವಲ್ಪ ನನಗೆ ಪುಂಡಿ ಮಾಡಲಿಕ್ಕೆ ಅದಕ್ಕೆ ಬೇಕು, ಕಡುಬು ಅಂತಾರೆ. ಪುಂಡಿ ಅಂದರೆ ನಮ್ಮ ಭಾಷೆಯಲ್ಲಿ ಅಂತಾರೆ ಆ್ಯಕ್ಚುಲಿ. ಸೊ ಕಡುಬುಗೂ ಬೇಕು, ಅದಕ್ಕೆ ಸ್ವಲ್ಪ ಸಾಕು. ಮತ್ತು ಚಿಕನಿಗೆ ಬೇಕು. ಸೊ ಇಷ್ಟು ಹಾಕ್ತದೆ ನೋಡಿ. ನೀವು ಎಷ್ಟು ಚಿಕನ್ ತೊಗೊಂಬರ್ತೀರಾ ಅದಕ್ಕೆ ತಕ್ಕ ನೋಡಿ ಮಾಡ್ಬೋದು. ಸ್ವಲ್ಪ ಅರಿಶಿನ ಹಾಕೊಬೇಕು. ಇದು ಹಸಿ ವಾಸನೆ ಹೋಗ್ಬೇಕಂತೇಳಿ ಸ್ವಲ್ಪ ಫ್ರೈ ಮಾಡಬೇಕು. ಆದರೆ ಸ್ವಲ್ಪ ಹುಣಸೆ ಹಣ್ಣು, ಜಿಂಜರ್ ಅದಕ್ಕೆ ಹಾಕ್ಬಿಡ್ತೀನಿ. ಇಲ್ಲ ಜಿಂಜರ್ ಬೇಡ, ಅದಕ್ಕೆ ಬೇಡ ಹಾಕೋದು ಅಂತಂದರೆ ನೀವು ಎಣ್ಣೆ ಒಗ್ಗರಣೆ ಏನು ಕೊಡ್ತೀರಲ್ಲ ಆನಿಯನ್ ಹಾಕಿ ಆವಾಗ ಜಿಂಜರ್ ಹಾಕೊಬೋದು. ಸೊ ನಾನು ಮೇ ಬಿ ಜಿಂಜರ್ನ ಅದರಲ್ಲೇ ಹಾಕೊಬೋದು. ಈ ಥರ ಫ್ರೈ ಮಾಡ್ಕೊಬೇಕು ಹಸಿ ವಾಸನೆ ಹೋಗೋವರೆಗೂ, ಚೆನ್ನಾಗಿರುತ್ತೆ. ನಾನು ಅಕ್ಕಿನ ನೆನೆಸಿಟ್ಟಿದ್ದೆ ನೋಡಿ. ಓವರ್ ನೈಟ್ ನೆನೆಸಿಡಬೇಕು, ಅಂದರೆ ಒಂದು ರಾತ್ರಿ ನೆನೆಸಿಟ್ಟು ಬೆಳಗ್ಗೆ ನೀವು ಮಾಡ್ಬೋದು. ಇಲ್ಲ ನೀವು ರಾತ್ರಿ ಮಾಡ್ತೀರಾ ಅಂದರೆ ಬೆಳಗ್ಗೆ ನೆನೆಸಿಟ್ಟು ರಾತ್ರಿ ಮಾಡ್ಬೋದು. ಸೊ ಚೆನ್ನಾಗಿ ಮಿಕ್ಸ್ ಆಗುತ್ತೆ. ಈ ಥರ ನೆನೆಸಿಟ್ಟು ನೀವು ಎಷ್ಟು ಬೇಕಷ್ಟು ಮಾಡ್ಬೋದು. ನಾನು ಸ್ವಲ್ಪ ನೋಡಿ ಗೈಸ್, ಅದಕ್ಕೆ ತೆಂಗಿನಕಾಯಿ ಆಗಲಿ ನಾನು ತೋರಿಸಿಲ್ಲ, ಸ್ವಲ್ಪ ತೆಂಗಿನಕಾಯಿನೂ ಹಾಕಬೇಕು ಅಂತ. ಇದಿಷ್ಟು ತೆಂಗಿನಕಾಯಿ ಹಾಕ್ತೀನಿ ನಾನು. ಕೋರಿಗಸಿಗೆ ರೆಡಿ ಮಾಡ್ತಾ ಇದ್ದೀನಿ. ರುಬ್ಬಿ ಆಗಲೇ ಇಟ್ಟು ತೋರಿಸಿದ್ವಿ. ಇವಾಗ ಏನು ಇದಕ್ಕೆ ಹಾಕಿದ್ನೋ
ಇದು ಲೈಟಾಗಿ ಗೋಲ್ಡನ್ ಬ್ರೌನ್ ಆಗಬೇಕು, ಲೈಟಾಗಿ, ತುಂಬ ಅಲ್ಲ, ತುಂಬ ಬ್ರೌನ್ ಆಗಬಾರ್ದು. ಮತ್ತು ಇದು ಆದಮೇಲೆ ನೀವು ಚಿಕನ್ನ ಹಾಕೊಬೇಕು. ಚಿಕನ್ನ ನಾನು ಆಗಲೇ ಆಲ್ರೆಡಿ ಸ್ವಲ್ಪ ಉಪ್ಪು ಅರಿಶಿನ ಹಾಕಿ ಕುದಿಸಿಟ್ಟಿದೆ ನೋಡಿ. ಇಲ್ಲಿ ಏನು ಹೇಳೋದು, ನೀರು ಹಾಕಬಾರ್ದು, ಹಾಗೆ ಕುದಿಸಿಟ್ಟಿದೆ ಒಂದು ಪ್ಯಾನಲ್ಲಿ. ಇದು ಸಣ್ಣ ಕುಕ್ಕರ್ ಇರೋದ್ರಿಂದ ನನಗೆ ಈ ಬೌಲ್ನ ಹೆಚ್ಚಬೇಕು ಗೈಸ್. ಇವಾಗ ನೋಡಿ ಶುಂಠಿ ನಾನು ಸ್ವಲ್ಪನೇ ಹಾಕ್ತಿದ್ದೇನೆ, ಇಷ್ಟೇ. ಈಗ ಗೈಸ್ ಇವಾಗ ನಾನು ಆವಾಗಲೇ ಹೇಳ್ದಾಗೆ ಬಾಯ್ಲ್ ರೈಸ್, ತೆಂಗಿನಕಾಯಿ ತುರಿದಿಟ್ಟಿದ್ದು ಎಲ್ಲ ಹಾಕಿ ರುಬ್ಬಿಟ್ಟಿದ್ದೆ, ಸೊ ಪುಂಡಿಗೆ ಅಂತ. ಸೊ ಅದನ್ನು ಇವಾಗ ನಾನು ಉಂಡೆ ಮಾಡಿ ನೋಡಿ, ಇಲ್ಲಿ ಇದು ಕುದಿಸಕ್ಕಿಟ್ಟಿದ್ದೀನಿ ಆಗಲೇ. ಸೊ ಇಡ್ಲಿ ಪಾತ್ರೆಯಲ್ಲಿ ಈ ಥರ ಎಲೆ ಹಾಕಿನೂ ಮಾಡ್ಬೋದು, ಇಲ್ಲ ಎಲೆ ತೆಗೆದು ನೀವು ಹಿಂಗೆ ಮಾಡ್ಬೋದು ನೋಡಿ, ಯಾವ ಥರದ್ದು ಮಾಡ್ಬೋದು. ನಾನು ಹೀಗೆ ಇನ್ನು ಕೆಲವ್ರು ಏನು ಮಾಡ್ತಾರೆ ಅಂತಂದರೆ ಚಿಕ್ಕದಾಗಿ ಮಾಡ್ತಾರೆ, ಅದು ನಿಮ್ಮ ಇಷ್ಟ, ಯಾವ ಥರ ಬೇಕಾದ್ರೂ ಮಾಡ್ಬೋದು. ನಾನು ಜಾಸ್ತಿ ಸ್ವೀಟ್ ಪುಂಡಿನೂ ಮಾಡಿದರೆ ಕಡುಬು ಅಂತಾರೆ ನಮ್ಮ ಭಾಷೆಯಲ್ಲಿ, ನಮ್ಮೂರ ಕಡೆ ಪುಂಡಿ ಅಂತ ಹೇಳ್ತಾರೆ ಅದಕ್ಕೆ. ಸೊ ಗೈಸ್ ನಾನು ಪುಂಡಿಗೆ ನೋಡಿ ಈ ಥರ ಎಲ್ಲ ಉಂಡೆ ಮಾಡಿ ಹಿಂಗೆ ಹಾಕ್ತಾ ಇದ್ದೀನಿ. ಸೊ ಇದನ್ನು ಈ ಥರ ಚೆನ್ನಾಗಿದೆ. ಅದೇ ಥರ ನಮ್ಮದು ಚಿಕನ್ ನೋಡಿ, ನಮ್ಮ ಕ್ಯೂಟ್ ಕುಕ್ಕರಲ್ಲಿ ಆಲ್ರೆಡಿ ಬೆಂದಿದೆ, ಎಲ್ಲ ಮಸಾಲೆ ಗಿಸಾಲೆ ಎಲ್ಲ ಹಾಕಿ ರೆಡಿ ಮಾಡಿ ಇಟ್ಟಿದ್ದೀನಿ. ಇನ್ನು ಇದು ಸೀಟಿ ಆಫ್ ಆದಮೇಲೆ ತುಪ್ಪದಲ್ಲಿ ಬೇಕಾದ್ರೆ ಒಗ್ಗರಣೆ ಕೊಡ್ಬೋದು, ಇಲ್ಲ ತೆಂಗಿನೆಣ್ಣೆಲ್ಲಾದ್ರೂ ಒಗ್ಗರಣೆ ಕೊಡ್ಬೋದು, ಅಂದರೆ ಆನಿಯನ್ ಹಾಕಿ ಒಗ್ಗರಣೆ ಕೊಟ್ಟರೆ ಆಯಿತು, ಚೆನ್ನಾಗಿರುತ್ತೆ. ಇದು ನೋಡಿ ಇವಾಗ 2 ಸೀಟಿ ಹೊಡ್ಸಿದ್ದೀನಿ ಇದು ಕುಕ್ಕರಲ್ಲಿ. ಆ್ಯಕ್ಚುಲಿ ಪಾತ್ರೆಯಲ್ಲೂ ಮಾಡ್ಬೋದು, ಬೇಕಾದ್ರೆ ಕುಕ್ಕರಲ್ಲೂ ಮಾಡ್ಬೋದು. ನಾನು ಆ್ಯಕ್ಚುಲಿ ಸ್ವಲ್ಪ ಬೇಗ ಆಗಲಿ ಅಂತೇಳಿ ಕುಕ್ಕರಲ್ಲಿ ಹಾಕಿದ್ದೆ. ಇನ್ನು ನೋಡಿ ಚೆನ್ನಾಗಿ ಬಾಯ್ಲ್ ಆಗಿದೆ, ಮಸಾಲೆ ಎಲ್ಲ ಚೆನ್ನಾಗಿ ಹಿಡಿದು ಚಿಕನಿಗೆ, ಆನಿಯನ್ ಆಗಲಿ ಎಲ್ಲ ಚೆನ್ನಾಗಿ ಕುಕ್ ಆಗಿದೆ. ಇನ್ನು ಕೆಲವರು ಟೊಮೆಟೊ ಹಾಕ್ತಾರೆ ಅದಕ್ಕೆ, ನಾನು ಟೊಮೆಟೊ ಹಾಕಲ್ಲ, ನನಗೆ ಟೊಮೆಟೊ ಇಷ್ಟ ಆಗಲ್ಲ ಆ್ಯಕ್ಚುಲಿ. ಟೊಮೆಟೊನ ಹಾಕೊಬೋದು ಬೇಕಾದ್ರೆ ಹುಳಿಗೆ. ನಾನು ಟೊಮೆಟೊ ಹಣ್ಣು ಬದಲು ಹುಣಸೆ ಹಣ್ಣು ಹಾಕಿದ್ದೀನಿ ಒಂದು ಸ್ವಲ್ಪ. ಸೊ ಚೆನ್ನಾಗಿ ನಾನು ಅದಕ್ಕೆ ಒಗ್ಗರಣೆ ಹಾಕ್ತಿದ್ದೇನೆ ನೋಡಿ. ಇವಾಗ ನಾನು ಕೊಕೊನೆಟ್ ಎಲ್ಲ ಆಯಿಲ್ ಹಾಕ್ತೀನಿ, ಬೇಕಾದ್ರೆ ತುಪ್ಪದಲ್ಲೂ ಹಾಕೊಬೋದು, ನಾನು ಬೇಡ ಅಂತ ಅಂದ್ಕೊಂಡು. ಸೊ ಈರುಳ್ಳಿ ಹಾಕಿ ಚೆನ್ನಾಗಿ ಬ್ರೌನ್ ಮಾಡಿ ಆಮೇಲೆ ಟೇಸ್ಟ್ ಇರುತ್ತೆ ನೋಡಿ. ಇದಕ್ಕೆ ಹಾಕ್ತಿದ್ದೀನಿ ಒಗ್ಗರಣೆನ. ಇದು ಇವಾಗ ಈ ಥರ ಕುದ್ದಿದೆ, ಚೆನ್ನಾಗಿದೆ. ಒಗ್ಗರಣೆ ಎಲ್ಲ ಹಾಕಿ ನಮ್ಮದು ಪುಂಡಿ ರೆಡಿ ಆಗಿದೆ ನೋಡಿ. ಈ ಲೆವೆಲಿಗೆ ಬಂದುಬಿಟ್ಟಿದೆ, ಚೆನ್ನಾಗಿದೆ, ಚೆನ್ನಾಗಿ ಬಂದಿದೆ ಆ್ಯಕ್ಚುಲಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಡಂಪ್ಲಿಂಗ್ಸ್ ಸ್ವಲ್ಪ ಹಿಂಗೆ ಕಾಯಿಸಿ. ಈಗ ಇದು ಸ್ವಲ್ಪ ಕುದಿಯಕ್ಕೆ ಇಟ್ಟಿದ್ದೀನಿ ನೋಡಿ. ಈಗ ನೋಡಿ ಕುದಿತಾ ಇದೆ. ಈಗ ನಾನು ಜಸ್ಟ್ ಕೊತ್ತಂಬರಿ ಸೊಪ್ಪನ್ನು ಆ್ಯಡ್ ಮಾಡಲಿಕ್ಕೆ ಕಟ್ ಮಾಡಿ ಹಾಕ್ತಿದ್ದೀನಿ. ಈಗ ಆಫ್ ಮಾಡ್ತೀನಿ ಅಷ್ಟೇ, ಆಯಿತು ಅಷ್ಟೇ. ಆಫ್. ನಮ್ಮದು ಪುಂಡಿ ಆಗಿದೆ. ಇವಾಗ ನಾನು ಪಾತ್ರೆಗೆ ಹಾಕ್ಲಿಕ್ಕೆ ಹೋಗ್ತೇನೆ ನೋಡಿ, ಪ್ಲೇಟಿಗೆ. ನಾನು ಕೈಯಲ್ಲೇ ತೆಗೋಣ ಅಂದ್ಕೊಂಡಿದ್ದೀನಿ, ನೋಡೋಣ. ಬಿಸಿ ಇದೆ, ಹೋ ತುಂಬಾ ಬಿಸಿ ಇದೆ ನೋಡಿ ಗೈಸ್. ಬಿಸಿ ಇದೆಲ್ಲ, ಅದಕ್ಕೆ ತೆಗಿಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತದೆ, ಆದ್ರೂ ತೆಗಿತಾ ಇದ್ದೇನೆ ನೋಡಿ ಗೈಸ್. ನೀವು ಚೆನ್ನಾಗಿರ್ಬೇಕು, ಅದಕ್ಕೆ ನಾನು ತೆಗಿತಾ ಇದ್ದೀನಿ. ಏನಂದರೆ ನೀವು ಚೆನ್ನಾಗಿರ್ಬೇಕು ನೋಡಿ ಗೈಸ್. ನೋಡಿ ಗೈಸ್, ಪುಂಡಿ ಅಂತೂ ತುಂಬಾ ಚೆನ್ನಾಗಿ ಬೆಂದಿದೆ. ನಾನು ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಇದು ತುಂಬ ಸ್ಟಿಕ್ಕಿಯಾಗಿ ಅನ್ಕೊತದೆ ಅಂತ ಅಂದ್ಕೊಂಡಿದ್ದೆ, ಬಟ್ ಅಷ್ಟೊಂದೇನು ಅಂದ್ಕೊಂಡಿಲ್ಲ. ಯಾಕಂದರೆ ನಾನು ಇಟ್ಟು ಸ್ವಲ್ಪ ರುಬ್ಬೋಗಿ ಸ್ವಲ್ಪ ನೀರಾಗಿತ್ತು, ಬಟ್ ಪರವಾಗಿಲ್ಲ, ಚೆನ್ನಾಗಿದೆ ನೋಡಿ, ಚೆನ್ನಾಗಿ ಬಂದಿದೆ. ಇವಾಗ ಅದು ಸಾರನ್ನ ಹಾಕೋಣ, ಹುರಿ ಗಸಿನ ಹಾಕೋಣ ನೋಡಿ. ಕೋರಿ ಗಸಿನೂ ತುಂಬ ಚೆನ್ನಾಗಿ ಕಾಣ್ತದೆ, ಚೆನ್ನಾಗಿ ಬರ್ತಿದೆ. ನನಗೆ ಬಾಯಲ್ಲಿ ನೀರು ಬರ್ತದೆ ಆ್ಯಕ್ಚುಲಿ ಹೇಳ್ಬೇಕಂದ್ರೆ. ಇದೆ
ಸೊ ಗಾಯ್ಸ್, ಮಂಗಳೂರಿನ ಪುಂಡಿ ಮತ್ತು ಕೋರಿಗಸಿ ರೆಡಿ ಆಗಿದೆ ನೋಡಿ. ಸೊ ಇಟ್ಸ್ ರೆಡಿ ಟು ಈಟ್. ತುಂಬಾ ಚೆನ್ನಾಗಾಗಿದೆ, ಇನ್ನು ಟೇಸ್ಟ್ ಮಾಡಿ ನೋಡಬೇಕು. ಸೊ ನಮ್ಮದು ಬೆಳಗಿನ ಬ್ರೇಕ್ಫಾಸ್ಟ್ ಇವತ್ತಿದು. ಆ್ಯಕ್ಚುಲಿ ನಾನು ನಿನ್ನೆನೇ ಮಾಡ್ಬೇಕು ಅಂದ್ಕೊಂಡೆ, ಬಟ್ ಇನ್ನೇ ಸ್ವಲ್ಪ ಆಫೀಸಿಂದ ಬರೋಷ್ಟು ಲೇಟ್ ಆಯಿತು, ಸೊ ಮಾಡೋಕ್ಕಾಗಿಲ್ಲ. ಸೊ ಹಾಗೆ ನೀವು ಕೂಡ ಇದನ್ನು ಟ್ರೈ ಮಾಡಬೇಕು, ಈ ರೆಸಿಪಿನ ಟ್ರೈ ಮಾಡೋದಿರಬೇಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ನಾನು ಇಲ್ಲಿಗೆ ಎಂಡ್ ಮಾಡ್ತಿದ್ದೇನೆ. ಅದೇ ಥರ ಸಬ್ಸ್ಕ್ರೈಬ್ ಆಗಲಿ, ಲೈಕ್ ಆಗಲಿ ಮಾಡೋಕ್ಕೆ ಮರಿಬೇಡಿ ಗಾಯ್ಸ್.